ಎ.ಪಿ.ಜೆ ಅಬ್ದುಲ್ ಕಲಾಂ ಸಾಹೇಬರ ಪ್ರಕಾರ ಸಾಧನೆ ಮಾಡುವ ಹಠವಿದ್ದರೆ ಈ ಎರಡು ಮಾತನ್ನು ಯಾರಿಗೆ ಹೇಳಬೇಡ. ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ. ಸಾವಿಗೂ ನೋವಿಗೂ ಒಂದೇ ಅಕ್ಷರ ವ್ಯತ್ಯಾಸ. ಆದರೆ ಸಾವು ಒಂದೇ ಸಲ ಕೊಂದಿದ್ದರೆ ನೋವು ಪ್ರತಿಕ್ಷಣ ಕೊಲ್ಲುತ್ತದೆ. ಒಂದು ಎಲೆ ಕೆಳಗೆ ಬೀಳುತ್ತಾ ಏನು ಹೇಳುತ್ತೆ ಗೊತ್ತಾ? ಈ ಜೀವನ ಶಾಶ್ವತವಲ್ಲ ಅಂತ. ಒಂದು ಹೂ ಅಳುತ್ತಾ ಹೇಳುತ್ತೆ, ಬದುಕು ಒಂದು ದಿನವಾದರೂ ಸಂತೋಷದಿಂದ ಬದುಕು ಅಂತ. ಒಂದು ಮರ ಮೆಲ್ಲನೆ ಹೇಳುತ್ತೆ, ತಾನು ಕಷ್ಟದಲ್ಲಿದ್ದರೂ ಇನ್ನೊಬ್ಬರಿಗೆ ಸುಖ ಕೊಡು ಅಂತ. ಒಂದು ಹೃದಯ ನಗುತ್ತಾ ಹೇಳುತ್ತೆ, ಎಲ್ಲರ ಮನಸ್ಸಲ್ಲಿ ಒಳ್ಳೆಯ ಸ್ಥಾನವನ್ನು ಸ್ಥಾಪಿಸು ಅಂತ. ಅದೇ ರೀತಿ ನಿನ್ನ ಒಳ್ಳೆಯ ಸಮಯಕ್ಕಾಗಿ ಕಾಯ್ದು ಕೂರಬೇಡ. ಕಾಯ್ತಾ ಕಾಲಹರಣ ಮಾಡಬೇಡ. ಕಾಯ್ತಾ ಕಾಲಹರಣ ಮಾಡಿ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ. ನಿನ್ನ ಚುಚ್ಚು ಮಾತನಾಡುವ ಮನಸ್ಸನ್ನು ನೋಯಿಸುವವರು ನಿನ್ನನ್ನೇ. ಒಂದು ದಿನ ನಿನ್ನ ಮೌನವೇ ಅವರಿಗೆ ಉತ್ತರ ಕೊಡಬೇಕು. ನಿನಗಿಂತ ಒಳ್ಳೆಯ ಉತ್ತರ ಕಾಲವೇ ಕೊಡುತ್ತದೆ. ಗಂಡಿನಲ್ಲಿ ಸಂಪತ್ತು, ಹೆಣ್ಣಿನಲ್ಲಿ ಸೌಂದರ್ಯ ಇರುವಷ್ಟು ದಿನ ಜಗತ್ತು ಅವರ ಹಿಂದೆ ಇರುತ್ತದೆ. ಅವೆರಡೂ ಕಳೆದ ನಂತರ ಅವರೆಷ್ಟೇ ಇದ್ದರೂ ಅವರ ಜೊತೆಯಲ್ಲಿ ಇರುತ್ತಾರೆ. ಚಿನ್ನ ಬಡಿದಷ್ಟು ಅಪರಂಜಿ ಆಗುತ್ತದೆ. ಮನುಷ್ಯ ಮಾನಸಿಕವಾಗಿ ಪೆಟ್ಟು ತಿಂದಷ್ಟು ಗಟ್ಟಿಯಾಗಿರುತ್ತಾನೆ. ಹಾಗಂತ 100 ಬಾಗಿಲನ್ನು ಮುಚ್ಚಿದರೂ ದೇವರು ಒಂದು ಬೆಳಕನ್ನು ತೆರೆದಿರುವ ಮಾರ್ಗವನ್ನು ಇಟ್ಟಿರುತ್ತಾನೆ. ಸಕ್ಕರೆಯ ಸಹವಾಸ ಮಾಡಿ ಹಾಲು ಸಿಹಿಯಾಗುತ್ತದೆ. ಆದರೆ ಒಳ್ಳೆಯವರ ಸಹವಾಸ ಮಾಡಿ ಹಾಲು ಒಡೆದು ಹೋಗುತ್ತೆ. ಅದೇ ರೀತಿ ನಿನ್ನ ಜೀವನ ಕೂಡ ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖದಿಂದ ಕೂಡಿರುತ್ತದೆ. ಅದೇ ಕೆಟ್ಟವರ ಸಹವಾಸ ಮಾಡಿದರೆ ನಿನ್ನ ಜೀವನ ನಾಶವಾಗಿ ಹೋಗುತ್ತದೆ. ಮೊದಲನೆಯದಾಗಿ ನಿಮ್ಮ ಅಸಹಾಯಕತೆ ಅಂದರೆ ನಿಮ್ಮ ವೀಕ್ನೆಸ್. ಆದಷ್ಟು ನಿನ್ನ ವೀಕ್ನೆಸ್ಗಳನ್ನು ತೋರಿಸಬೇಡ ಯಾರಲ್ಲಿ ಭೀ. ನಿನ್ನ ಕೈಯಲ್ಲಿ ಏನು ಸಾಧ್ಯವಿಲ್ಲ ಎಂದು ಕುಳಿತರೆ ಏನು ಸಾಧ್ಯ ಮಾಡಲು ಆಗುವುದಿಲ್ಲ. ನಿನ್ನ ಮನಸ್ಸು ಮಾಡಿದರೆ ಜಗತ್ತು ನಿನ್ನ ಹಿಂದೆ ಇರುತ್ತದೆ. ಎರಡನೇದಾಗಿ ನಿನ್ನ ಫೀಲಿಂಗ್ಸ್. ನಿನ್ನ ಜೀವನದಲ್ಲಿ ಏನು ಬೇಕಾದರೂ ಮಾಡದಿದ್ದರೂ ಅರ್ಥಪೂರ್ಣವಾಗಿ ಮಾಡಬೇಕು. ನಾವು ಏನು ಅಂದುಕೊಂಡಿರುತ್ತೇವೆ ಅದನ್ನು ಫೀಲಿಂಗ್ಸ್ ಇರಬೇಕು. ಆವಾಗ ಜಗತ್ತು ತಲೆಬಾಗುತ್ತದೆ. ನಿನ್ನ ಫೀಲಿಂಗ್ಸ್ ಮಾಡ್ತಾರೆ, ಆವಾಗ ನೀನು ಅಂದುಕೊಂಡಿದ್ದ ಸಕ್ಸಸ್ ಆಗಲು ಸಾಧ್ಯ ಅಂತ ಎ.ಪಿ.ಜೆ